ವಾಸ್ತವಾಂಶ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ನಿಮಿಷ ಕೇಳಿ. ಈಗ ಹೈನೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಷ್ಟ ಏನು, ಅದ್ರ ನೋವೇನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೊನ್ನೆ ಅಲ್ಲಿ ಯಾರೋ ಗೋವುಗಳು ತಗೊಂಡು ಹೋಗ್ತಾ ಇದ್ರು ಅಂತೇಳಿ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹಿಡಿದು ಪೊಲೀಸಿಗೆ ಕೊಟ್ಟರು. ನಮ್ಮಲ್ಲಿ ಒಂದು ದೊಡ್ಡ ಸಂತೆ ಇದೆ, ಪ್ರತಿ ವಾರ ಅಲ್ಲಿ ಒಂದು ಹಾಲು ಕೊಡ್ತಕ್ಕಂಥ ಹಸುಗಳು ಅಥವಾ ಬೇರೆ ಇದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಹೋಗುವಂಥ ಹಸುಗಳಲ್ಲಿ ಮಾರಾಟಕ್ಕೆ ಬರ್ತಾರೆ. ನೀವು ಅಲ್ಲಿ ಏನಾಗಿದೆ, ನಮ್ಮ ಭಾಗದಲ್ಲಿ ಹೈನೋದ್ಯಮ ಮಾಡ್ತಕ್ಕಂಥವ್ರಿಗೆ ಗಂಡು ಕರು ಹುಟ್ಟಿದಾಗ 2 ದಿವಸದ ಮೇಲೆ ಇಟ್ಕೊಳಲ್ಲ. ಇಲ್ಲಿ ಎಲ್ಲ ಯಾರು 99% ಎಲ್ಲ ರೈತರೇ, ಯಾರು 2 ದಿವಸದ ಮೇಲೆ ಇಟ್ಕೊಳಲ್ಲ. ಅದನ್ನು ನಾನು ಹಿಂದೆ ಎಲ್ಲ ಭಾಳ ಸಮಸ್ಯೆ ಆಯಿತು. ಕೆಲವರು ಇದೇ ರೀತಿ ಮಾಡಿದಾಗ ಜಾಗ ಕೊಡ್ತೀನಿ, ನೀವು ಗೋಶಾಲೆ ಮಾಡಿ ನೋಡ್ಕೊಳ್ಳಿ ಅಂದ್ವಿ. ಅದಕ್ಕೆ ಯಾರೂ ತಯಾರಿಲ್ಲ. ಅಲ್ಲಿ ಯಾರಾದರೂ ಖರೀದಿ ಕಡೆಗೆ ರೈತರು ಬಂದು ಸ್ಟ್ರೈಕ್ ಮಾಡಿದ್ರಲ್ಲಿ. ನಾವು ಸುಮಾರು 15-20 ಸಾವಿರ ಬಾಡಿಗೆ ಕೊಟ್ಟು ಕಾಲು ಮುರಿದೋಗಿದೆ ಹಸುಗೆ, ಇನ್ನೊಂದಾಗಿದೆ ಮತ್ತೊಂದಾಗಿದೆ, ಇಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ರೈತರಲ್ಲಿ ತಿಳುವಳಿಕೆ ಮೂಡಿಸುವಂಥ ಕೆಲಸ ಆಗಬೇಕು. ಯಾರೋ ಟ್ರಾನ್ಸ್ಪೋರ್ಟ್ ಮಾಡೋವಂಥವ್ರನ್ನ ತಡೆಯೋದು ಮತ್ತೊಂದಲ್ಲ. ಮೂಲ ಸಮಸ್ಯೆ ಇಲ್ಲಿದೆ, ಅದಕ್ಕೆ ಏನು ಪರಿಹಾರ ಹುಡುಕಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಸುಮ್ಮನೆ ನಾವು ಗೋರಕ್ಷಣೆ ಅಂತ ಹೇಳಿ ಈ ರೀತಿ ಮಾರಲ್ ಪಾಲಿಸಿಂಗ್ ಮಾಡುವಂಥದ್ದು ಒಳ್ಳೇದಲ್ಲ. ವಸ್ತುಸ್ಥಿತಿ ಏನು, ರೈತರು ಮಾಡ್ತಾ ಇದ್ದಾರೆ, ಯಾರವರು ರೈತರು? ಆಯ್ತು ಮಂತ್ರಿ, ಮಾತಾಡಲಿ. ಒಪಿನಿಯನ್ ಅಲ್ಲ, ವಸ್ತುಸ್ಥಿತಿ ಇದು. ಆಯ್ತು, ಮಾತಾಡಿ. ಮಾತಾಡ್ಲಿ. ಚರ್ಚೆನೆ ಮಾಡಬಾರ್ದು ಅಧ್ಯಕ್ಷರೇ. ಅಧ್ಯಕ್ಷರೇ ಚರ್ಚೆನೆ ಚರ್ಚೆ ಮಾಡಿ ಸರ್. ಹಾಸ್ಯಾಸ್ಪದ ಏನಂದ್ರೆ, ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಆದ್ರೆ ಅವಾಗಿನ ಸಚಿವರು ನಮ್ಮ ಬೀದರ್ದವರೇ ಇದ್ರು, ಪ್ರಭು ಚವ್ಹಾಣ್ ಅವ್ರು ಇರಲಿಲ್ಲ. ಅವರು ಒಂದು 11 ಗೋಗಳನ್ನ ಅವ್ರು ದತ್ತು ತಗೊಂಡ್ರು. ನಂಗೆ ನೆನಪಿರೋ ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 5-6 ಏನೋ ದತ್ತು ತಗೊಂಡ್ರು. ಅದು ಹೊರತುಪಡಿಸಿ ಯಾವ BJP MLAನೂ ದತ್ತು ತಗೊಂಡಿಲ್ಲ. ಇದು ಎಲ್ಲರೂ ಇದ್ರು ಇಲ್ಲೇ ಸದನದಲ್ಲಿ. CC ಪಾಟೀಲ್ ಸಾಹೇಬ್ರು ಹಿಂದಿನ ಸದನದಲ್ಲಿ ಇದ್ರು, ಸುರೇಶ್ ಕುಮಾರ್ ಸಾಹೇಬ್ರು ಇದ್ರು, ಬಹಳಷ್ಟು ಜನ ಇದ್ರು. ಯಾರು ಕೂಡ ಗೋದತ್ ಯೋಜನೆಯಲ್ಲಿ ಗೋಮಾತವನ್ನ ತಗೊಂಡಿಲ್ಲ. ನಮಗೆ ಶಿಕ್ಷೆ ಸರ್ಕಾರ ಅದು 3 ಡಿಜಿಟ್ ಆಗೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ನಮ್ಗೆ ಪ್ರಭು ಚವ್ಹಾಣ್ ಸಾಹೇಬ್ರು ಬಂದು, ಒಂದ್ ನಿಮಿಷ ಈಗ ನೀವು ತಗೊಂಡಿದ್ರೆ ನಾನು ವಾಪಸ್ ತಗೊಂಡಿದ್ದೀನಿ ಸಾಬ್. ಎಷ್ಟು ಜನ ತಗೊಂಡ್ರು ಸರ್ ಗೌದತ್ ಯೋಜನೆಯಲ್ಲಿ? ಸ್ವಲ್ಪ ಅಂಶ ಹೇಳಿ ಸರ್. ಬಿಜೆಪಿ ಶಾಸಕರು ಎಷ್ಟು ಶಾಸಕರು ದತ್ತು ತಗೊಂಡ್ರು ಹೇಳಿ ಸರ್. ನಮ್ಮ ಗೋಪ್ರೇಮದ ಬಗ್ಗೆ ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಗೋಪ್ರೇಮಿಯನ್ನು ರಕ್ಷಣೆ ಮಾಡ್ತಾರೆ, ಬಿಜೆಪಿ ಅವರು ಹೊರಟ್ರೆ ಅದನ್ನ ಕೊಲ್ಲಕ್ಕೆ ಆ ಬಿಲ್ ಅನ್ನ ಮಾಡಿದ್ದಾರೆ. ಅವರು ಹೇಳ್ತಾರೆ ಮಾತಾಡಿ. ಮಾಜಿ ಮಂತ್ರಿಗಳು ಹೇಳ್ತಾರೆ ಎಷ್ಟು ನೀವ್ಯಾಕೆ ಮಾತಾಡಿ ಪ್ಲೀಸ್. ಆಯ್ತು, ನೀವೆಷ್ಟು ತಗೊಂಡ್ರಿ? ನೀವೆಷ್ಟು ಅಧ್ಯಕ್ಷರೇ ನೀವು ತಗೊಂಡ್ರಿ? ಯಾಕೆ ನೀವು ಮಾತಾಡ್ಸಿ? ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಟೈಮ್ನಲ್ಲಿ ಸರ್ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಾನು 28 ಕೋಟಿ ಎಕ್ಸ್ಪೋರ್ಟ್ ಮಾಡ್ತಕ್ಕ 28 ಕೋಟಿ ಜಮಾ ಮಾಡಿ ಡಿಬಿಟಿ ಮುಖಾಂತರ ಎಲ್ಲಾ ಗೋಶಾಲೆಗೆ ಕಳಿಸಿದೀನಿ. ಆಮೇಲೆ ಪ್ರಿಯಾಂಕಾ ಅವರು ಅದನ್ನೆಲ್ಲ ಕೇಳಿ ಆಗ್ತದೆ. ಈಗ ಈ ಸರ್ ತಾವು ಏನೋ ಬಂದ್ ಮಾಡಿಬಿಟ್ರಿ. ಯಾರ್ಯಾರು ಕೊಟ್ಟರೆ ಹೇಳ್ತೀನಿ. 28 ಕೋಟಿ ಜಮಾ ಮಾಡಿದ್ವಿ. 28 ಕೋಟಿ ಎಷ್ಟು ಇವತ್ತು ನಯಾ ಪೈಸಾ ಇಲ್ಲ. ತಗೊಂಡ್ರಿ ಹೇಳಿ. ಇವತ್ತು ನಯಾ ಪೈಸಾ ಇಲ್ಲ. ಅಲ್ಲ ಈಗ ಮತ್ತೆ ಚರ್ಚೆ ಮಾತಾಡಲಿಲ್ಲ. ಆಯ್ತು ಪ್ರಿಯಾಂಕ್, ಯಾಕೆ ಅನ್ನೆಸೆಸರಿದೆಲ್ಲ ಮಾತಾಡಿ. ಅದನ್ನು ಮಾತಾಡಿ.
ಆಯ್ತು ಮಾತಾಡ್ಲಿ, ಆಯ್ತಪ್ಪ ಅವ್ರು ಮಾತಾಡ್ಲಿ. ಕಾಂಗ್ರೆಸ್ ಪ್ರಭು ಚವ್ಹಾಣ್ ಪ್ರಭು ಚವ್ಹಾಣ್ ಕೆಟ್ಟವರು ಪ್ರಭು ಚವ್ಹಾಣ್ ಕೂತ್ಕೊಳ್ಳಿ, ಮಾಡಿದೀವಿ. ಕೂತ್ಕೊಳ್ಳಿ. ನೀವು ದತ್ತು ಯೋಜನೆಯಲ್ಲಿ ಎಷ್ಟು ನೀವು ಮಾತಾಡಿ, ನೀವು ಮಾತಾಡಿ, ನೀವು ಮಾತಾಡಿ. ಪ್ರಭು ಚವ್ಹಾಣ್ ಕೂತ್ಕೊಳ್ಳಿ. ಯಾಕೆ ಅನ್ನೆಸೆಸರಿ ಮಾತಾಡ್ತೀರಿ ನೀವು? ಅಲ್ರಿ ಮಾತಾಡಿ. ಸರ್ಕಾರಿ ಯೋಜನೆಯಲ್ಲಿ ಎಷ್ಟು ತಗೊಂಡಿದ್ದೀರಾ ಹೇಳಿ. ಸರ್ಕಾರಿ ಯೋಜನೆಯಲ್ಲಿ ಮಾತಾಡ್ಲಿ. ನಮ್ಮ ಮಾತಾಡಪ್ಪ. ಏನು ಬೇರೆ ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಸುಮ್ಮನೆ ಬೇಕು. ಕೆಲಸ ಪ್ರಿಯಾಂಕ ಅವ್ರೆ, ನೀವು ಮತ್ತೆ ಕೂತ್ಕೊಳ್ಳಿ, ಮತ್ತೆ ಉತ್ತರ ಕೊಡ್ತಾರೆ. ಆಯ್ತು, ಚರ್ಚೆ ಮಾಡೋಲ್ಲ. ಎಷ್ಟು ತಗೊಂಡಿದ್ದೀರಾ? ನೀವು ಮಾತಾಡಿ. ನಮ್ಮ ಜಿಲ್ಲೆ ನೀವು ಮಾತಾಡಿ. ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ಸರ್ಕಾರ ಅಲ್ಲ, ನಮ್ಮ ಜಿಲ್ಲೆ ನೀವು ಮಾತಾಡಿ. ಹೆಂಗ್ ಎಕ್ಸ್ಪೋಸ್ ಆಗಿದ್ದಾರೆ? ನೀವು ಮಾತಾಡಿ. ಬಸಂತಪ್ಪ ಕೂತ್ಕೊಳ್ಳಿ. ಈಗ ಇವರು ಹಿಂದುತ್ವ ಬಸಂತ ಕೂತ್ಕೊಳ್ಳಿ. ಒಂದು ದತ್ತು ತಗೊಂಡು ಆಯ್ತು, ಮಾತಾಡೋದು ಮಾತ್ರ ದೊಡ್ಡ ದೊಡ್ಡದು ಮಾತಾಡ್ತಾರೆ. ನೀವು ಮಾತಾಡಪ್ಪ, ಯಾಕೆ ಸ್ಟಾಪ್ ಮಾಡ್ತೀರಿ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.